ಅನ್ನೋದೇನು ನಾವೇನು ಅನ್ಕೋತಿಲ್ಲ. ನಾವೆಲ್ಲ ಆ ಸಮಯದಲ್ಲಿ ಡಿಸ್ಕಸ್ ಮಾಡೋದು. ಕೆಲವರು ಇವರು ಆಡಿನ ಎಲ್ಲ ಕೇಳ್ಕೊಂತಾರೆ, ಈ ಸತಿ ನಮಗೆ ಸಪೋರ್ಟ್ ಮಾಡಿ 20%ಕ್ಕೆ MLA ಮಾಡಿ ಅಂತ ಟೀಮ್ ಬಂದು ಕೇಳ್ಕೊಂತಾರೆ. ಅವರ ಅನುವಾದ ಅವ್ರು ಕೇಳಿದ್ದಾರೆ. ಆದ್ಮೇಲೆ ನಮ್ಮ ಒಳ್ಳೆ ಸ್ನೇಹಿತ ಸರ್, ನಿನ್ನೆಯಿಂದ ಒಂದು ವಾತಾವರಣ ಇತ್ತು, ರಾತ್ರಿಯಿಂದ ಒಂದು ವಾತಾವರಣ ಚೇಂಜ್ ಆಗಿದೆ. ಭವಿಷ್ಯತ್ ನಾಯಕ ಅನ್ನೋದೊಂದು ಸಂದೇಶ ಹೋಗಿದೆ. ಏನಂತ ಮುಳಬಾಗಲ್ ತಾಲೂಕು ಬೇಕಾಗಿರೋ ನಾಯಕನ ಸಿಗ್ತಾ ಇದ್ದಾನೆ ಅಂದ್ಬಿಟ್ಟು. ಗೊತ್ತಿಲ್ಲ. ನಾನು ಮೊದಲಿಂದ ಹೆಂಗಿದ್ರು ಹಂಗೆ ಇದ್ದೀನಿ. ಈಗ ರಾತ್ರಿಯಿಂದ ಮೊದಲಿಂದ ಹೆಂಗಿದ್ರು ಹಂಗೆ ಇದ್ದೀನಿ. ನಾನು ಗೊತ್ತು, ನಾನು ನಂಬಿದವ್ರು ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ನಂಬಿದವ್ರು ನನ್ನಿಂದ ಹೋಗಿ ಅಂತ ನಾನು ಹೇಳಿಲ್ಲ. ನಾನು ಇಷ್ಟ ಆಗಿರೋ ಅವಕಾಶಕ್ಕಾಗಿ ಬಂದಿರೋರು, ಅವಕಾಶಕ್ಕೆ ಅವ್ರು ಉಪಯೋಗಿಸ್ಕೊಂಡಿರ್ತಕ್ಕಂಥವ್ರು ಹೋಗಿದ್ರು. ಅವರೇನಾದ್ರು ಆ ರೀತಿ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೀವು ಬದಲಾಗಿಲ್ಲ ಸರ್, ನಿಮ್ಮ ಅಭಿಮಾನಿಗಳು ನಮ್ಗೆ ಒಳ್ಳೆ ಒಂದು ಸ್ಥಾನಮಾನದಲ್ಲಿ ನೋಡಬೇಕು ಅಂತ ಆಸೆ ಇರ್ತದಲ್ವಾ, ಅದೇ ತಪ್ಪಲ್ವಲ್ಲ. ಅದು ಭಗವಂತ ಡಿಸೈಡ್ ಮಾಡ್ತಾರೆ. ನಮ್ಮ ಒಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕು, ನಾವಂದ್ರೆ ಒಂದು ಮಟ್ಟಕ್ಕೆ ಹೋಗ್ಬೇಕು, ನಾವೆಲ್ಲ ಖುಷಿ ಪಡಬೇಕು ಅನ್ನೋದು ಇರ್ತದಲ್ವ. ನನಗೆ ಏನೂ ಅಧಿಕಾರ ಇದ್ರ ನನ್ನ ಪರವಾಗಿ ಶ್ರಮ ಪಡ್ತಾರೆ ಅಂತ ಹೇಳಿದ್ರೆ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಅಂತ ಹೇಳಿ ಖುಷಿ ಪಡಲ್ವಾ? ಕಾಮನ್ ಅಲ್ವಾ? ಒಂದು ಮನೆಯಲ್ಲಿ ಒಬ್ಬ ದೊಡ್ಡ ಒಬ್ಬ ಅಣ್ಣ ಒಳ್ಳೆ ಪೊಸಿಷನ್ ಬರ್ತಾರೆ, ತಮ್ಮಂದ್ರೆ ಯಾರು ಸಂತೋಷ ಪಡಲ್ಲ? ನೀವೇ ಖುಷಿ ಪಡ್ತಾ ಇರ್ತೀವಿ. ನನ್ನ ಜೊತೆಲಿ ನನ್ನ ತಮ್ಮಂದ್ರೆ ಅವ್ರು ಯಾಕೆ ಖುಷಿ ಪಡಲ್ಲ? ಎಂತ ಇರ್ಬೋದು. ನನ್ನ ಮೇಲೆ ಅಭಿಮಾನ ಇರೋರು, ನನ್ನ ಮೇಲೆ ವಿಶ್ವಾಸ ಇರೋರು, ಅವರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿಕೊಂಡು ಅವ್ರ ಸ್ವಂತ ದುಡ್ಡಲ್ಲಿ ಪ್ರತಿಯೊಂದು ವಿಲೇಜಲ್ಲಿ ಅವ್ರವ್ರ ವಿಲೇಜ್ ಹತ್ರ ಅವ್ರವ್ರ ಫ್ಲೆಕ್ಸಿಗೆ ಹಾಕ್ಬಿಟ್ಟಿಲ್ಲ. ನಾನು ಒಂದು ಫ್ಲೆಕ್ಸಿಗೆ 1 ಪೈಸೆ ಕೊಟ್ಟಿಲ್ಲ. ನಾನು ಯಾವುದಕ್ಕೂ 1 ರೂಪಾಯಿ ಖರ್ಚು ಮಾಡಿಲ್ಲ. ಯಾರು ಬರೋದಕ್ಕೂ ಖರ್ಚು ಮಾಡೋದು ಇಲ್ಲ. ಆ ರೀತಿ ಖರ್ಚು ಮಾಡ್ಕೊಳ್ತಾ ಕರೆಸ್ಕೊಳ್ಳೋದಕ್ಕೆ ಕೆಲಸ ಮಾಡೋದು. ರಾಜಕೀಯ ಕಾರ್ಯಕ್ರಮ ಅಂತಂದರೆ ನಾವು ಯಾವಾಗ ನಮ್ಮ ಅಭಿಮಾನಿಗಳು ನಾವು ಅವಕಾಶಕ್ಕೆ ಮಾತ್ರ ಉಪಯೋಗಿಸ್ಕೊಂಡು ಅವಕಾಶ ಮೂಲಕ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅವರು ನಮ್ಮ ನೆಗ್ಲೆಕ್ಟ್ ಮಾಡ್ತಾರೆ. ಕಷ್ಟದಲ್ಲಿ ಸುಖದಲ್ಲಿ ಯಾವಾಗ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ, ಅವರು ನಮ್ಮ ಜೊತೆ ಸದಾ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ನಾನು ಅದೇ ರೀತಿ ನಡ್ಕೊಂಡು ಬರ್ತೀನಿ. ನಾನು ಮೊದಲಿಂದ ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ಮುಂದೆ ಕೂಡ ನಡ್ಕೊಂಡು ಹೋಗ್ತೀನಿ. ಅಧಿಕಾರ ಅನ್ನೋದು, ಅವಕಾಶ ಅನ್ನೋದು ಸಿಗ್ಬೋದು, ಸಿಗದೆ ಹೋಗ್ಬೋದು, ಅದು ನನ್ನ ಅದೃಷ್ಟ. ನಾನು ಅವಕಾಶಕ್ಕೋಸ್ಕರ ನನ್ನ ಸಹೋದರ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ನನ್ನ ಮುಂದೆ ಏನೋ ಉಪಯೋಗ ಆಗ್ತಾರೆ ಅಂತ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ಅವರು ಒಂದೇ ಒಂದು ನಾನು ಈ ದಾರಿಯಲ್ಲಿ ಹೋದ್ರೆ ಆ ದಾರಿಯಲ್ಲಿ ಬರ್ತಾ ಇರ್ತಾರೆ, ನಾನು ಈ ದಾರಿಯಿಂದ ಈ ದಾರಿಯಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೇನೋ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೇನೋ ಅಂತ. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವಕಾಶ ನಾವು ಏನು ಹೆಲ್ಪ್ ತಗೊಂಡಿರ್ತಾರೆ ಅದನ್ನ ನಾವು ಹೆಲ್ಪ್ ಆದ ತಕ್ಷಣ ಮರ್ತೋಗ್ತಾರೆ. ರಾಜಕೀಯದಲ್ಲಿ ಆ ರೀತಿ ಇದು ರಾಜಕೀಯ ಗುಂಪು ಅಲ್ಲ. ಅಣ್ಣ ತಮ್ಮದ್ರ ಗುಂಪು, ಸಹೋದರ ಗುಂಪು, ಆತ್ಮೀಯರ ಗುಂಪು. ಸರ್, ಕಳೆದ ಚುನಾವಣೆ ಹೇಳ್ಬೇಕು ಯಾಕಿಲ್ಲ ಅಂತ. ಅವ್ರು ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರು ಹೋಗಿಲ್ಲ, ನಾನಿಲ್ಲ ಅನ್ಕೊಂಡಿಲ್ಲ. ಅವ್ರು ನಾನಿಲ್ಲ ಅನ್ಕೊಂಡಿಲ್ಲ. ನಾನೇನು ಮಾಡಿ ಅಲ್ಲ, ನಿಮ್ಮ ಬೆಂಬಲವನ್ನು ಮುಳಬಾಗಲ್ಗೆ ಯಾರೇ ಕ್ಯಾಂಡಿಡೇಟ್ ಬರಲಿ ನಿಮ್ಮ ಚಿತ್ರೀಕರಣಗಳು ಬರೋಕೆ ಎಲ್ಲ ಇಷ್ಟಪಡ್ತಾರೆ ಸರ್. ಅದ್ರ ಬಗ್ಗೆ ಹೇಳ್ತೀರಲ್ಲ, ಹಿಂದೆ ಇದಾರಲ್ಲ, ನಮ್ಮನ್ನು ನೋಡಲ್ಲ, ಹಿಂದೆ ಇದಾರಲ್ಲ ನಮ್ಮ ಸಹೋದರಿ, ಇವ್ರು ನೋಡಿ ಬರ್ತಾ ಇದ್ದಾರೆ ಅಷ್ಟೇ, ನನ್ನಿಂದ ಅಲ್ಲ. ಅವರಿಂದ ನನ್ನ ಹತ್ರ ನೋಡಿ ಬರ್ತಾ ಇದ್ದಾರೆ. ಬೆಂಬಲ ಕೊಡ್ತೀನಿ ಅಂತ ಹೇಳಿದವರು ಮನಸ್ಸಲ್ಲಿ ಇದ್ದವರು, ಮನಸ್ಸಲ್ಲಿ ಇಷ್ಟ ಇದ್ದವರು, ಇಷ್ಟ ಇಲ್ಲದೆ ಇರೋರು, ಕೆಲವರು ಇಲ್ಲದೆ ಇರೋರು ಬಂದಿರ್ಬೋದು. ಇದು ನನ್ನೇ ಅಂತ ಬಂದಾಗ ನಾನು ಜಾಸ್ತಿ ಬಂದಿರ್ತಾರೆ. ಪಕ್ಷ ಅಂತ ಬಂದಾಗ ಅಣ್ಣ ಈ ಡಿಸಿಷನ್ ತಗೊಳ್ತಾರಲ್ಲ, ನಮ್ಗೆ ಇಷ್ಟ ಇಲ್ವಲ್ಲ ಅಂತೇಳಿ ಮನೇಲಿ ಇರ್ತಾರೆ. ಕೆಲವರು ಅವಕಾಶ ಕೊಡ್ಬೇಕಲ್ಲ. ನಮ್ಗೆ ನಮ್ಮ ಪ್ರಯತ್ನ ಅನ್ನೋದು ಇರ್ತದೆ. ಭಗವಂತ ಏನ್ ಡಿಸೈಡ್ ಮಾಡ್ತಾ ಇರ್ತದಲ್ಲ, ಬೆಂಬಲ ಸುಮಾರು ಜನಕ್ಕೆ ಸಿಕ್ಕಿರ್ಬೋದು, ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರ್ಬೋದು. ನಂದೊಂದು ಪಾಲಿಸಿ ಇದೆ. ನನಗಾಗಲಿ ನನ್ನ ಬೆಂಬಲಿಗಾಗಲಿ ಅಲ್ಲಿ ಯಾವುದೇ ಒಂಥರ ಸಣ್ಣ ಅವಮಾನ ಆದರೂ ಸಹ ನಾನಲ್ಲಿ ಅವ್ರನ್ನ ಆ ವ್ಯಕ್ತಿ ನನ್ನ ನಂಬಲ್ಲ. ನನ್ನ ಫಾಲೋಯರ್ಸ್ನ, ನನ್ನ ನಂಬಿರ್ತಕ್ಕಂಥ ನನ್ನ ಸಹೋದರನ ಸ್ವಲ್ಪ ಅಗರ್ವಾದ ಮಾತಾಡಿದ್ರು ಸಹ ನಾನು ಅಂತ ಒಂದು ಲೀಡರ್ ಯಾವನೇ ಆಗಲಿ ನಾವು ಸರ್ 28ಗೆ ಬರೋ 28ರಲ್ಲಿ ನೀವೇ MLA ಆಗ್ತೀವಿ, ಜನರಲ್ ಆಗುತ್ತೆ. MLA ಕಲ್ಪಲ್ ಪ್ರಕಾಶಾರ ಆಗ್ತಾರೆ ಅಂದ್ಬಿಟ್ಟು ಬೆಳಿಗ್ಗೆ ಜನಗಳು ಅಂದ್ಕೊಳ್ತಾ ಇದ್ರು. ಭಗವಂತ ಏನು ಡಿಸೈಡ್ ಮಾಡ್ತಾರೋ, ಇಲ್ಲಿಂದ ತಾಲೂಕಲ್ಲಿ ಇರ್ತಕ್ಕಂಥ ಜನ ಏನು ಡಿಸೈಡ್ ಮಾಡ್ತಾರೋ ಅವ್ರು ಆಗ್ತಾರೆ. ಅಂತಲ್ಲ, ಯಾಕೆ ಬಂದಿರ್ತೀನಿ ಅಂತ ಅವ್ರನ್ನೇ ಕೇಳಬೇಕಾಗುತ್ತೆ. ಯಾರು ನಾನು ನಿತೇಶ್ ಯಾವುದೇ ಪಕ್ಷ ಇರ್ಬೋದು. ಯಾವುದೋ ಪಕ್ಷದಾಗ ನಾನು ಹೋದಾಗ ನನ್ನ ಜೊತೆ ಪಕ್ಷಕ್ಕೆ ಅವ್ರು ಬೆಂಬಲ ಕೊಟ್ಟಿರ್ಬೋದು. ಆದರೆ ನಂದೊಂದು ಬಂದಾಗ ಎಲ್ಲಿರ್ತಾರೆ ಅವರು? ನಂದೊಂದು ಬಂದಾಗ ಎಲ್ಲಿರ್ತಾರೆ? ನಾವು ಸುಮಾರು ಸಾರಿ ಗೊತ್ತು ಮಂದಿಗೆ ಸಪೋರ್ಟ್ ಮಾಡಿದ್ದೀವಿ, ಸಮೃದ್ಧಿ ಮಂದಿಗೆ ಸಪೋರ್ಟ್ ಮಾಡಿದ್ದೀವಿ.
ಅದಕ್ಕೆ ಮುಂಚೆ ಇವ್ರಿಗೆ ನಮ್ಮ ಇಂಡಿಪೆಂಡೆಂಟ್ ದೊಡ್ಡ ಚೌಡಪ್ಪ ಸಪೋರ್ಟ್ ಮಾಡಿದ್ದೀವಿ. ಬಂದು ಅವ್ರು ಮಾಡಿದಾಗೆಲ್ಲ ನಮ್ಮ ಜೊತೆಲಿ ಬಂದಿದ್ದಾರೆ. ಅವ್ರು ಮಾಡ್ತಾ ಕೇಶ್ ಫಿಲಮ್ನವ್ರು ಸಪೋರ್ಟ್ ಮಾಡಿದಾಗ ಅವ್ರು ನಮ್ಮ ಜೊತೆಲಿ ಬಂದವ್ರೆ. ಎಮ್ ವೆಂಕಟಪ್ಪನವ್ರು ಮಾಡಿದಾಗ ನಮ್ಮ ಜೊತೆಲಿ ಬಂದವ್ರೆ. ಶ್ರೀನಿವಾಸ್ ಅವ್ರು ಮಾಡಿದಾಗ ನಮ್ಮ ಜೊತೆಲಿ ಬಂದವ್ರೆ. ಯಾಕೆ ಕೊಡಬೇಕು? ಅವರೇ ನಮ್ಗೆ ಕೊಡಲಿರಿ, ನಾನು ಯಾಕೆ ಅವ್ರು ಕೊಡಬೇಕು? ನಾವೇನು ಮುಡಿ ಕೊಟ್ಟಿರೋದು ದುಡಿಯಲ್ಲ, ಕತ್ತಿಲ್ಲ. ನಮ್ಮಿಂದ ಉಪಯೋಗ ಪಡೆದಿರೋ ಅವ್ರು ಬಂದು ದುಡಿದೀವಿ. ಏನು ನಮ್ಮ ಟಾರ್ಗೆಟ್ ನನ್ನ ಬೆಂಬಲಿಗರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಬೆಂಬಲನೂ ಕೊಡ್ಬೋದು, ಬೆಂಬಲ ಕೇಳ್ಬೋದು. ಎಲ್ಲ ಪಕ್ಷಗಳನ್ನ ನೋಡಿದ್ದೀರಿ, ಈಗ ನಿಮ್ಮದೇ ಒಂದು ಸ್ವಂತ ಪಕ್ಷ ಕಟ್ಬೋದಲ್ಲ ಸರ್? ಅಷ್ಟು ಶಕ್ತಿ ನನಗಿಲ್ಲ. ಇದೆಯಲ್ಲ ಪಡೆ ಇದೆಯಲ್ಲ. ಹಾಂ, ಪಕ್ಷ ಕಟ್ಟೋ ಶಕ್ತಿ ನನಗಿಲ್ಲ, ಆಲೋಚನೆ ನನಗಿಲ್ಲ. ನಿನ್ನೆ ಒಂದು ಬೆಳವಣಿಗೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ 2023 ಕ್ಯಾಂಡಿಡೇಟ್ ನಿಮ್ಮ ಮನೆಗೆ ಬಂದು ನಿಮ್ಮ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಆತ್ಮೀಯ ಸಹೋದರರು, ನನ್ನ ಸ್ನೇಹಿತರು, ತಪ್ಪೇನಿದೆ ಬಂದರೆ ನಮ್ಮ ಮೇಲೆ ಗೌರವ ಇದೆ, ನನ್ನ ಮೇಲೆ ಅಭಿಮಾನ ಇದೆ, ಬಂದಿದ್ದಾರೆ. ನನ್ನ ಮೇಲೆ ಅಭಿಮಾನ ಇರೋದು ಬಂದಿದ್ದಾರೆ, ತಪ್ಪೇನಿದೆ. ಅಭಿಮಾನ ಇಲ್ಲದಿರೋರು ಬಂದಿಲ್ಲ.